ಭಾಷಣವನ್ನು ಆರಂಭಿಸಬೇಕು. ಅದಾದ ನಂತರ ವೇದಿಕೆ ಪೂರ್ಣಗೊಳ್ಳುತ್ತೆ ಅನ್ನೋದು ವಾಡಿಕೆ. ಹಾಗಾಗಿ ವೇದಿಕೆಯಲ್ಲಿ ನಮ್ಮ ಅಧ್ಯಕ್ಷರು ಡಾಕ್ಟರ್ MP ನಾಡಗೌಡರು, ಮಾಜಿ ವಿಧಾನ ಪರಿಷತ್ ಸದಸ್ಯರು ಎಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾದ ಶಶಿಧರ್ ಭಟ್ ಹೋಗಿದ್ದಾರೆ, KD ಪಾಟೀಲ್ರು, ಕುಮಾರ್ ಪಾಲ್ ಸಿಸೋಡಿಯಾ, ನಾನು ದಿಲ್ಲಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಬಂದು ತಿಳ್ಕೊಂಡ್ಬಿಟ್ಟಿದ್ದೆ, ರವಿ ರೇಡ್ಕರ್, ರಾಜಶೇಖರ್, ನಾರಾಯಣ ಸ್ವಾಮಿ, ಸಂದರ್ಶಿನಿ, ಇದರ ಸಂಚಾಲಕರಾದ ರುಕ್ಮಾಂಗ್ ಅವರೇ ಮತ್ತು ದತ್ತಾತ್ರೇಯ ಹೆಗಡೆ ಅವರೇ. ದತ್ತಾತ್ರೇಯ ಹೆಗಡೆ ಮತ್ತು ರುಕ್ಮಾಂಗ್ ಅವರು ನನ್ನ ಕಡೆ ಒಂದು 5-6 ತಿಂಗಳಿಂದ ಬರ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ರಾಜಕಾರಣ ವ್ಯವಸ್ಥೆ ಬದಲಾವಣೆ ಆಗಿದೆ, ಒಂದು ಹೊಸ ವ್ಯವಸ್ಥೆ ಮಾಡೋಣ ಅನ್ನುವಂಥ ಚರ್ಚೆಗೆ ಭಾಳ ಸರಿ ಬರ್ತಾ ಇದ್ದಾರೆ. ನನಗೆ ನೀವು ಬಂದು ಇಲ್ಲಿ ಆಶೀರ್ವಾದ ಮಾಡಂದರು. ನಾನು ಒಂದು ರಾಜಕೀಯ ಪಕ್ಷದ ವ್ಯಕ್ತಿ, ಹೇಗೆ ನನಗೆ ಗೊತ್ತಿಲ್ಲ ಪಕ್ಷ ಓಪನಿಂಗ್ ಅಂದರೆ, ಆದರೂ ಅಭಿಮಾನದಿಂದ ಕರೆದಿದ್ದಾರೆ. ಯಾಕಂದರೆ ನಾನು ಬಂದವರಿಗೆ ಒಳ್ಳೆಯದು, ರಾಜ್ಯಕ್ಕೆ ಯಾವುದೇ ರಾಜಕೀಯ ವ್ಯವಸ್ಥೆಯಿಂದ ಒಳ್ಳೆಯದಾದ್ರೆ ಒಳ್ಳೇದು ಇದೆ. ಇದೇ ರಾಜಕೀಯ ಪಕ್ಷ ಮಾಡಬೇಕು, ಇವರೇ ಮಾಡಬೇಕು ಅನ್ನುವಂಥ ಮಾತಿಲ್ಲ. ನನಗೂ ರಾಜಕೀಯದ, ಯಾಕಂದರೆ ನಮ್ಮ ಕುಟುಂಬ ರಾಜಕಾರಣದಿಂದ ಬಂದಿದ್ದ ಕುಟುಂಬ. ನಮ್ಮ ಅಜ್ಜನೂ ಒಂದು ಪೊಲಿಟಿಕಲ್ ಪಾರ್ಟಿ ಇದ್ದರು, ನಮ್ಮ ತಂದೆನೂ ಕಾಂಗ್ರೆಸ್ ಪಾರ್ಟಿ ಇದ್ದರು. ನಾನು ಸಣ್ಣ ಹುಡುಗನಾಗಿದ್ದು ಕಾಂಗ್ರೆಸ್ ಪಾರ್ಟಿ ಒಡೀತು, ಕಾಂಗ್ರೆಸ್ ಹಾರಾಯಿತು. ಕಾಂಗ್ರೆಸ್ ಪಾರ್ಟಿಯಿಂದ ಮುಂದದು ಮುಂದೆ ಬರಲ ಕಾಂಗ್ರೆಸ್ ಪಾರ್ಟಿ ಮುಂದೆ 75ನೇ ಇಸ್ವಿಗೆ ಎಮರ್ಜೆನ್ಸಿ ಆಯಿತು. ಜನತಾ ಪಾರ್ಟಿ ಫಾರ್ಮೇಷನ್ ಸ್ಟಾರ್ಟ್ ಆಯಿತು. ನಾವೆಲ್ಲ ಸ್ಟೂಡೆಂಟ್ಸ್ ಅವಾಗ, ಜಯಪ್ರಕಾಶ್ ನಾರಾಯಣ್ ಮೂವ್ಮೆಂಟ್ನಿಂದ ಬಂದವರು. ನಾವೆಲ್ಲ ಸಮಾಜವಾದಿ ಸಿದ್ಧಾಂತದಿಂದ ರಾಜಕಾರಣ ಮಾಡೋರು. ನಾವು ಸೆಕ್ಯುಲರು, ಸಮಾಜವಾದ, ವಿಕೇಂದ್ರೀಕರಣ ಅದನ್ನು ಪೂರ್ಣವಾಗಿ ನಂಬುವಂಥ ವ್ಯಕ್ತಿಗಳು, ಅದರಲ್ಲಿ ಪೂರ್ಣ ವಿಶ್ವಾಸ ಇದ್ದವರು. ಈ ದೇಶ ಸೆಕ್ಯುಲರ್ ರಾಷ್ಟ್ರ, ಸೋಷಿಯಲಿಸ್ಟಿಕ್ಕು, ಡೆಮಾಕ್ರೆಟಿಕ್ಕು, ರಿಪಬ್ಲಿಕ್ ಅಂದರೆ ಪ್ರಜಾಪ್ರಭುತ್ವದಲ್ಲಿ ನಾವು ಜಾತ್ಯತೀತತೆ, ಎಲ್ಲರನ್ನೂ ಸಮಾನಾಗಿ ಕಾಣುವಂಥದ್ದು. ಎಲ್ಲ ಜಾತಿ ಧರ್ಮ, ಒಬ್ಬ ಸೆಕೆಂಡ್ ಗ್ರೇಡ್ ಸಿಟಿಜನ್ನು, ಫಸ್ಟ್ ಗ್ರೇಡ್ ಸಿಟಿಜನ್ ಇಲ್ಲ, ಎಲ್ಲರೂ ಒಂದೇ ಹಕ್ಕು. ಯಾಕಂದರೆ ಸಂವಿಧಾನ ಬಂದ ಮೇಲೆ ರಾಜನಿಗೂ ಒಂದೇ ಓಟಿದೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾಕ್ಕೂ ಒಂದೇ ಓಟಿದೆ, ಇಲ್ಲಿ ಕಸ ಹೊಡಿಯೋನಿಗೂ ಒಂದೇ ಓಟಿದೆ. ಸೊ ಇದು ಸಮಾನತೆ ಬಂದಂಥದ್ದು ನಂಬೋರು. ಅಧಿಕಾರ ವಿಕೇಂದ್ರೀಕರಣ ಮತ್ತು ಪ್ರಜಾಪ್ರಭುತ್ವವಾದಿ, ಇದನ್ನು ನಂಬಿ ರಾಜಕಾರಣ ಮಾಡೋರು. ಆಮೇಲೆ ಜನತಾ ಪಾರ್ಟಿ ಫಾರ್ಮೇಷನ್ ಆಗುತ್ತೆ. ನಾವೆಲ್ಲ ಜಯಪ್ರಕಾಶ್ ನಾರಾಯಣ್ ಮೂವ್ಮೆಂಟಿಂದ ಬಂದು ಜನತಾ ಪಾರ್ಟಿ ಒಳಗಿದ್ವಿ. ನಾನು ಪಾರ್ಲಿಮೆಂಟ್ ಸೀಟು ಕೊಟ್ಬಿಟ್ರು. ನಾನು ಜನತಾ ಪಾರ್ಟಿ ಮೆಂಬರು ಇದ್ದಿಲ್ಲ, ಆದರೆ ನನಗೆ 24 ವರ್ಷ 8 ತಿಂಗಳ ನಿಂದ್ರಾಗ ಬರಲಿಲ್ಲ 1977. ಆದರೆ 1984 ನನಗೆ ಜನತಾ ಪಾರ್ಟಿಯಿಂದ ಪಾರ್ಲಿಮೆಂಟಿಗೆ ನಿಂತೆ. 86 ಮತ್ತೆ ಜನತಾ ಪಾರ್ಟಿಯಿಂದ ವಿಧಾನ ಪರಿಷತ್ ಸದಸ್ಯ ಆದೆ. 92 ಜನತಾದಳ ಆಗಿತ್ತು, ಸೊ ಜನತಾದಳ ಪಾರ್ಟಿ. 1998 ಹೆಗಡೆ ಅವರು ದೇವೇಗೌಡರು ಹೊಡೆದ್ರಿಂದ ನಾನು ಹೆಗಡೆಯವ್ರ ಜೊತೆ ಹೋಗಿದ್ದರಿಂದ ಲೋಕಶಕ್ತಿಯಿಂದ MLC ಆದೆ. 2010 ಅನ್ನೋದ್ರಾಗ ಅದು ಕೂಡಿ JDU ಆಯಿತು, ಸೊ JDU ಇಂದ MLC ಆದೆ. ಅದಾದಮೇಲೆ ಪ್ರಗತಿಪರ ಜನತಾದಳ ಆಯಿತು, ಮತ್ತೆ JDU ಆಗಿ ಈಗ JDUನೂ ಹೊಡೆದು ನಾವು ಕೋರ್ಟ್ನಾಗೆಲ್ಲ ಅಡ್ಡಾಡ್ತಾ ಇದ್ದೀವಿ. ಒಂದು ಲೋಕತಾಂತ್ರಿಕ ಜನತಾದಳ, ಇಷ್ಟು ಪಾರ್ಟಿ ಎಕ್ಸ್ಪೀರಿಯನ್ಸ್ ಇದೆ. ಅದ್ರ ಪಾರ್ಟಿ ಕಟ್ಟುವುದರಲ್ಲಿ ಒಡೆದಲ್ಲಿರುವಂಥ ಎಕ್ಸ್ಪೀರಿಯನ್ಸ್ ಇದ್ದಂಥವು. ಅದಕ್ಕೆ ಇವರಿಗೆ ಅವರು ಸಿದ್ಧಾಂತದಲ್ಲಿ ನಮ್ಮ ನಾಡೋಡಿ ಕೃಷ್ಣರಾಯರು ಅವ್ರ ಫೋಟೋ ಹಾಕಿದ್ದಾರೆ. ಅವರು ಒಂದು ಡೆವಲಪ್ಮೆಂಟ್ ಬಗ್ಗೆ, ಇನ್ನೊಂದು ಭಾಳ ಮಹತ್ವವಾಗಿ ರಾಜಮನೆತನದವ್ರು ಇದ್ದರು, ಪ್ರಜಾಪ್ರಭುತ್ವವನ್ನು ನಂಬಿದವರು. ಅದನ್ನು ನಾವು ಭಾಳ ಮುಖ್ಯವಾಗಿಬೇಕು. ಅವ್ರು ರಾಜರು, ಅವ್ರು ಏನು ಹೇಳಿದ್ದೆ ಕಾಯ್ದೆ. ಆದರೆ ಅವರು MRA ಮೆಂಬರ್ ಆಫ್ ರಿಪ್ರೆಸೆಂಟೇಟಿವ್ ಅಸೆಂಬ್ಲಿ ಆ್ಯಂಡ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಸೊ ಎರಡೂ ವ್ಯವಸ್ಥೆ ಮಾಡಿ ಅವರು ಸಾರ್ವಜನಿಕರಿಂದ ತೊಗೊಂಡು ಕಟ್ತಾಯಿದ್ರು. ಎಲ್ಲಕ್ಕಿಂತ ಭಾಳ ಮಹತ್ವವಾಗಿ ಒಂದು ಡೆವಲಪ್ಮೆಂಟ್ ಕಡೆ ಜೊತೆ ಇನ್ನೊಂದು ಸಮಾಜವಾದವನ್ನು ಸಮಾಜವಾದ ರಿಸರ್ವೇಷನ್ ಫಸ್ಟ್ ತಂದವರು ಅವರು. ಈ ರಾಜ್ಯದಲ್ಲಿ ರಿಸರ್ವೇಷನ್ ತಂದಂಥ ವ್ಯಕ್ತಿ ಅವರು. ಅವಾಗ ಯಾವ ರಿಸರ್ವೇಷನ್ ಇದ್ದಿಲ್ಲ, ಅವ್ರು ರಿಸರ್ವೇಷನ್ ತಂದರು. ಆ ರಿಸರ್ವೇಷನ್ ತಂದಂಥ ವ್ಯಕ್ತಿ ಇದು ಸಾಮಾಜಿಕ ನ್ಯಾಯದಲ್ಲಿ. ಸೊ ಭಾಳಷ್ಟು ವಿಷಯದಲ್ಲಿ ಅವರು ಬಂದರು, ಚರ್ಚೆ ಮಾಡ್ತಾ ಡೆವಲಪ್ಮೆಂಟು, ಅಲ್ಲಿಂದ ಮಾಧ್ಯಮ ವರ್ಗದವರು, ಅಲ್ಲಿಂದ ಕೆಲವೊಂದು ನಮ್ಮಲ್ಲಿ ತಪ್ಪು ತಿಳುವಳಿಕೆಗಳು ಭಾಳ ಆಗ್ಯಾವ. ನಾವು ಇನ್ಕಮ್ ಟ್ಯಾಕ್ಸ್ ಕೊಡೋರು, ನಾವು ನಮ್ಮಿಂದ ದೇಶ ನಡೀತೈತೆ ಅನ್ನುವಂಥ ಭಾಳ ತಪ್ಪು ಕಲ್ಪನೆದಾಗಿದ್ದಾರೆ.
ನಮ್ಮ ರಾಷ್ಟ್ರದ ಸಂಪತ್ತಿನಲ್ಲಿ ಇನ್ಕಮ್ ಟ್ಯಾಕ್ಸ್ ಬರುವಂಥದ್ದು 2% ಐತೋ 5%, ಅಷ್ಟಕ್ಕಿಂತ ಕಡಿಮೆ. ಮೆಜಾರಿಟಿ ಟ್ಯಾಕ್ಸ್ ಪೇ ಕೊಡೋರು ಯಾರು ಅಂದರೆ ಸಾಮಾನ್ಯ ಜನರೇ. ಅವ ಬಿಡಿ ಸೇದಿದ್ರು ಟ್ಯಾಕ್ಸ್ ಕೊಡ್ತಾನೆ, ಅಲ್ಲಿ ಒಂದು ಇದನ್ನು ಕರ್ಪೂರ ತೊಗೊಂಡ್ರು ಟ್ಯಾಕ್ಸ್ ಕೊಡ್ತಾನೆ, ಅಲ್ಲಿ ಮತ್ತೊಂದು ತೊಗೊಂಡ್ರು ಟ್ಯಾಕ್ಸ್ ಕೊಡ್ತಾನೆ. ಅಂದರೆ ಈ ಸಂಪತ್ತು ಬರೋದು ಸಾಮಾನ್ಯ ಜನರಿಂದ. ಇವತ್ತು ದೊಡ್ಡ ದೊಡ್ಡ ಇಲ್ಲಿ ಪ್ರಶ್ನೆ ಏನು ಬರ್ತಾ ಇದೆ, ಕೇವಲ 300-400 ಕುಟುಂಬಗಳು ಈ ದೇಶದ 70-80% ಉತ್ಪನ್ನವನ್ನು ತಮ್ಮ ಕಡೆ ಮಾಡ್ಕೊಂಡಿದ್ದಾವೆ. ಇಡೀ ಹಿಡಿತ ಅವ್ರ ಕಡೆ ಸಿಕ್ಬಿಟ್ಟಿದೆ. ಸಮಾಜವಾದ ಅಂದ್ರೆ ಏನು ಅರ್ಥ? ಈಗ ಫಾರ್ ಎಕ್ಸಾಂಪಲ್ ತಪ್ಪು ತಿಳ್ಕೊಬೇಡ್ರಿ ಯಾರಾದರೂ, ನಾನು ಏನೋ ವಿರೋಧ ಮಾತಾಡ್ತೀನಿ. ಯಾರೋ ಒಬ್ಬರು ರೋಡ್ನಲ್ಲಿ ನಿಂತು ಕೋತಂಬರಿ ಕರಿಬೇವು ಉಳ್ಳಾಗಡ್ಡಿ ಮಾಡ್ಕೊಂಡು ಜೀವನ ಮಾಡುವಂಥ ಕುಟುಂಬ, ಅವ್ರ ವಿರುದ್ಧ ಈ ದೊಡ್ಡ ದೊಡ್ಡವರು ಯಾರು ಅಂಬಾನಿ, ಅದಾನಿಗಳು, ಮಿಟ್ಟಲ್ ಇಂಥವರೆಲ್ಲ ಡಿಪಾರ್ಟ್ಮೆಂಟಲ್ ಸ್ಟೋರ್ ತೆಗೆದು ಕೋತಂಬರಿ ಕರಿಬೇವು ಮಾರ್ತಾರೆ. ಅವ್ರ ಮ್ಯಾಗ ಜೀವನ, ಉಳ್ಳಾಗಡ್ಡಿ ಮಾರ್ಕೊಂಡು ಜೀವನ ಅಂತ. ನಾವು ಯಾರ ಪರ ಚಿಂತನೆ ಮಾಡಬೇಕು? ನಾನು ಅಂಬಾನಿ, ಅದಾನಿ ಅಥವಾ ಟಾಟಾ ಬಿರ್ಲಾ ಅವ್ನಿಗೆ ಇಂಡಸ್ಟ್ರಿ ತೆಗಿಯಕ್ಕೆ ಬಾ ಅಂತ ಹೇಳುವಂಥ ಚಿಂತನೆ ಮಾಡುವಂಥ ರಾಜಕೀಯದಲ್ಲ. ಯಾರ ಬಗ್ಗೆ ವಿಚಾರ ಮಾಡ್ಕೊಂಡ್ರೆ ಯಾವನು ಶೋಷಿತವಾಗಿ ಹೋಗಿದ್ದಾನೆ, ಯಾವನಿಗೆ ದಿನ ನಡೆಯುವಂಥ ಕಷ್ಟ ಇದೆ, ಅವನ ಜೀವನ ಹೆಂಗೆ ಸರಿಯಾಗಿ ನಡೀತದೆ, ಅದ್ರ ಬಗ್ಗೆ ವಿಚಾರ ಮಾಡಬೇಕಾಗತ್ತೆ. ನಮ್ಮಲ್ಲಿ ಇದು ವಿಚಿತ್ರವಾದ ದೇಶ. ಎಷ್ಟು ಒಂದು 6,000-7,000 ಜಾತಿಗಳಿದ್ದಾವೆ. ನಮ್ಮಲ್ಲಿ ರೇಸಿಸ್ ಇವೆ. ರೇಸಿಸ್ ಅಂದರೆ ನಮ್ಮಲ್ಲಿ ಆಫ್ರೋ ಅಮೇರಿಕನ್ಸ್ ಇದ್ದಾರೆ, ಆರ್ಯನ್ಸ್ ಇದ್ದಾರೆ, ದ್ರವಿಡಿಯನ್ಸ್ ಇದ್ದಾರೆ, ಮಿಕ್ಸ್ಡ್ ರೇಸ್ ಆಗಿದೆ. ನಮ್ಮಲ್ಲಿ 6-8-9 ಧರ್ಮಗಳಿದ್ದಾವೆ, 8-9 ಧರ್ಮಗಳಿದ್ದಾವೆ. ಅಲ್ಲಿಂದ 6,800 ಜಾತಿಗಳಿದ್ದಾವೆ. ಭಾಷೆಗಳು, ರಿಕಗ್ನೈಸ್ ಭಾಷೆಗಳು 14-15 ಇವೆ. ಅಲ್ಲಿಂದ ಬರೆಯಕ್ಕೆ ಬರಲಾರ್ದಂಥ, ಹೇಳಲಾರ್ದಂಥ ಭಾಷೆಗಳು ಒಂದು 100 ಭಾಷೆಗಳಿವೆ. ಅಲ್ಲಿಂದ ಎವ್ರಿ 30 ಕಿಲೋಮೀಟ್ರ್ ಆಂಥ್ರೋಪಾಲಜಿ ಒಳಗೆ ತೊಗೊಂಡು ಹೋದರೆ ಎವ್ರಿ 30 ಕಿಲೋಮೀಟ್ರಿಗೆ ನಮ್ಮ ಊಟ, ವೇಷ, ಭಾಷೆ ಬದಲಿ ಆಗುತ್ತೆ. ಧರ್ಮ ನಾವು ಎಲ್ಲ ಧರ್ಮದವ್ರು ಇರ್ಬೋದು, ಆದರೆ ನಮ್ಮ ಊಟ ಪದ್ಧತಿ ಬದಲಿ ಆಗುತ್ತೆ. ಇಲ್ಲೇ ಮಂಡ್ಯದಲ್ಲಿ ಹೋಗಿ ನೀವು ರಾಗಿ ಮುದ್ದೆ ಊಟ ಮಾಡುವಂಥದ್ದು, ಅದ್ರ ಮಗ್ಲು ಹೋಗಿ ತುಮಕೂರಿಗೆ ಊಟ ಮಾಡುವಂಥಲ್ಲಿ ವ್ಯತ್ಯಾಸ ಇದೆ. ನಮ್ಮ ಬಿಜಾಪುರದಲ್ಲಿ ಬಂದರೆ 30 ಕಿಲೋಮೀಟ್ರಿಗೆ ಒಂದು ಊಟದ ಪದ್ಧತಿ ಬದಲಿ ಆಗುತ್ತೆ. ಆದರೆ ಎಲ್ಲ ನಾವು ಇದನ್ನು ಮಾಡ್ತೀವಿ. ಇವರು ಎಲ್ಲರನ್ನೂ ಅದೇ ರೀತಿ ನಡ್ಕೊಂಡು ಹೋಗುವಂಥ ವಿಷಯ. ಇವತ್ತು ನೀವು ಕಾಶ್ಮೀರಕ್ಕೆ ಹೋದರೆ ಕಾಶ್ಮೀರಿಗೆ ತಂದೇ ಆದಂಥ ವಿಶಿಷ್ಟತೆ ಇದೆ. ಅವ್ರು ತಮ್ಮ ವಿಶಿಷ್ಟತೆಯನ್ನು ಕಾಯ್ಕೋಬೇಕಂತ. ನೀವು ಇವತ್ತು ನಾಗಾಲ್ಯಾಂಡಿಗೆ ಹೋದರೆ ಅವರು ತಮ್ಮ ವಿಶಿಷ್ಟತೆಯನ್ನು ಕಾಯ್ಕೋಬೇಕಂತ. ನಾವು ತಮಿಳ್ನಾಡಿಗೆ ಹೋದರೆ ಅವ್ರದ್ದೇ ಆದಂಥ ವಿಶಿಷ್ಟತೆ ಇದೆ. ಇವು ಎಲ್ಲ ರಾಷ್ಟ್ರಗಳನ್ನು ಒಗ್ಗೂಡಿಸಿ ಇದೊಂದು ರಾಷ್ಟ್ರ ಆಗಿದೆ. ನಾವು ಒಬ್ಬರಿಗೊಬ್ಬರು ಗೌರವ ಕೊಡಬೇಕಾಗತ್ತೆ. ಎಲ್ಲರ ಭಾವನೆಗಳಿಗೆ ಗೌರವ ಕೊಡಬೇಕಾಗತ್ತೆ. ಯಾರ ಭಾವನೆಯನ್ನು ನಾವು ಧಕ್ಕೆ ತರಬಾರ್ದು. ಒಬ್ಬರು ಕುಂಕುಮ ಹಚ್ಕೋತಾರ, ಒಬ್ಬರು ಅರಿಶಿನ ಹಚ್ಕೋತಾರ, ಒಬ್ಬರು ಕ್ರಾಸ್ ಹಾಕ್ಕೋತಾರ, ಒಬ್ಬರು ಗುನ್ಗಡಿ ಹಾಕೋತಾರ, ಒಬ್ಬರು ವಿಭೂತಿ. ಇದು ಎಲ್ಲರೂ ಕೂಡ್ಕೊಂಡಿರೋಂಥ ಇದು ರಾಷ್ಟ್ರ ಇದು. ಇದನ್ನು ನಾವು ಯಾವ ರೀತಿ ಕೂಡಿ ಹೋಗಬೇಕು? ಅದಕ್ಕೆ ಇದು ಕೇವಲ ಒಂದು ಪೊಲಿಟಿಕಲ್ ಪಾರ್ಟಿ ಈ ದೇಶವನ್ನು ಆಳುವಂಥದ್ದು ಕಷ್ಟ ಆಗಿದೆ. ಮೊದಲು ಕಾಂಗ್ರೆಸ್ ಇತ್ತು. ನಾನು ರಾಜಕೀಯಕ್ಕೆ ಬರೋ ಮುಂದೆ ನಾನೇನು ಭಾಳ ಅಭ್ಯಾಸ ಮಾಡಿ ರಾಜಕೀಯ ಜ್ಞಾನ ತೊಗೊಂಡು ರಾಜಕೀಯಕ್ಕೆ ಬಂದವಲ್ಲ. ರಾಜಕೀಯಕ್ಕೆ ಚೀಟ್ ಕೊಟ್ಟರು, ಚುನಾವಣೆ ನಿಂತ್ವಿ, ಚುನಾವಣೆ ಗೆದ್ದು ಬರ್ತಾಯಿದ್ವಿ, ಹಾಗೆ ಆರಿಸ್ಕೊತ ಬಂದ್ವಿ. ಆದರೆ ಅಭ್ಯಾಸ ಮಾಡೋಕ್ಕೆ ಸ್ಟಾರ್ಟ್ ಆಯ್ತು. ಅಭ್ಯಾಸ ಮಾಡೋ ಸ್ಟಾರ್ಟ್ ಮುಂದೆ ಯಾರು ಸಣ್ಣ ಹುಡುಗರಿಂದ ನಾವು ಭಾಳ ಕಲಿಬೇಕಾಗತ್ತೆ. ನನ್ನ ತಮ್ಮನ ಮಗ ಈಗ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಕೂತ್ಕೊಂಡು ಬರೋ ಮುಂದೆ ಅವನು ಹೇಳಿದ ಒಂದಿನ ನನ್ನ ಬೆಳಿಗ್ಗೆ ಹಾಕಿ, ದೊಡ್ಡಪ್ಪ ನೀರು ಎಷ್ಟು ಶ್ರೇಷ್ಠರಿ ಅಂದ. ನಾನು ಇವತ್ತಿನ ಕಾಲದಾಗೆ ಬೆಳಗಿನಿಂದ ಸಂಜೆ ಮುಂದೆ ಬೇಯುವಂಥ ಕಾಲದಲ್ಲಿ ಅವ್ರಿಗೆ ಯಾಕೆ ಶ್ರೇಷ್ಠತಿ ಅಂದ. ಅಲ್ಲ, ಅವತ್ತಿನ ಕಾಲದಲ್ಲಿ ಅವ ಭಾಳ ಶ್ರೇಷ್ಠ ನಾಯಕಿದ್ದ. ಅವ ಬೇಕಾದ ಕಾನ್ಸ್ಟಿಟ್ಯೂಷನ್ ಮಾಡ್ಕೋಬೋದಾಗಿತ್ತು, ತಾನೇ ಹೇಳುವಂಥದ್ದು. ಆದರೆ ಅವನು ಪ್ರಜಾಪ್ರಭುತ್ವನೇ ಉಳಿಬೇಕನ್ನುವಂಥ ಮಾಡಿದ್ನಲ್ಲ, ಅದಕ್ಕೆ ಭಾಳ ಗ್ರೇಟ್ ಅಂದ. ಅಲ್ಲಿಂದ ನಾನು ಬೆಳಿಗ್ಗೆ ಒಂದು ವಾಕಿಂಗ್ ಹೊಂಟ್ತಾ ಇದ್ದೆ, ಇಲ್ಲಿ ನಮ್ಮ ವೆಟರ್ನರಿ ಹಾಸ್ಪಿಟ್ಲ್. ಒಬ್ಬ ಸಣ್ಣ ಹುಡುಗ ಹಿಂಗೆ ಬಂದ. ಅವನ ಜೊತೆ ಸುಮ್ಮನೆ ಮಾತಾಡಬೇಕು ಯಾವಾಗಲೂ. ಟು ರಿಮೇನ್ ಯಂಗ್ ಯು ಮಸ್ಟ್ ಮೂವ್ ವಿತ್ ಯಂಗ್ ಪೀಪಲ್. ಯುವಕರ ಜೊತೆ ಅಡ್ಡಾಡಬೇಕು, ಅವ್ರ ಭಾವನೆಯನ್ನು ಅರ್ಥ ಮಾಡಬೇಕು. ಅವ ಬಂದವನೇ ಸ್ವಾತಂತ್ರ್ಯ ಹೋರಾಟಗಾರರು ಯಾರ್ಯಾರಪ್ಪ ಅಂತ ಕೇಳಿದೆ. ಭಗತ್ ಸಿಂಗ್ ಇವರೆಲ್ಲರ ಹೆಸರು ಹೇಳಿದ. ಮತ್ತು ಮಹಾತ್ಮ ಗಾಂಧಿ ಅಂದೆ. ಅಂದ್ಕೊಂಡು ನಾನೇನೋ ಅವ್ನ ಕಲ್ಪನೆ ಬೇರೆ, ಯಾಕಂದ್ರೆ ಭಾಳ ಅಪಪ್ರಚಾರ. ಅವಾಗ ಹೇಳಿದ, ಮಹಾತ್ಮ ಗಾಂಧಿ ಬೇರೆ, ಅವರು ಏನದು ಇದು ನಾನ್ ವೈಲೆನ್ಸ್ ಅಂದರೆ ಅಹಿಂಸೆ ಪದ್ಧತಿಯಿಂದ ನಮ್ಮ ಸ್ವಾತಂತ್ರ್ಯ ತೊಗೊಂಡವರು. ಮತ್ತು ಯಾವ್ದು ಸರಿಯಪ್ಪ, ಇದು ಸರಿಯೋ ಅದು ಸರಿಯೇ?
ಅದಕ್ಕೆ ಅವ ಉತ್ತರ ಕೊಟ್ಟ. ಹಿಂಸೆಯಿಂದ ಈ ಜಗತ್ತಿನಲ್ಲಿ ಯಾವುದೇ ಸಮಸ್ಯೆ ಬಗೆಹರಿದಿಲ್ಲ, ಅಹಿಂಸೆಯಿಂದೇನೇ ಬಗೆಹರಿದಿಲ್ಲ. ಅದಕ್ಕೆ ಇವತ್ತು ಮಹಾತ್ಮ ಗಾಂಧಿ, ನಮ್ಮ ಏನೇ ಪ್ರಜಾಪ್ರಭುತ್ವ ಮಾತಾಡಿದಾಗ ಮಹಾತ್ಮ ಗಾಂಧಿ, ಯಾಕಂದರೆ ಮಹಾತ್ಮ ಗಾಂಧಿನ 160 ರಾಷ್ಟ್ರದಲ್ಲಿ ಪ್ರೀತಿಸ್ತಾರೆ. ಯಾಕೆ ಅಂದರೆ ಅವನು ಆ ಪ್ರೀತಿಯನ್ನು ಕೊಟ್ಟಂಥ ವ್ಯಕ್ತಿ ಅದ. ಸೊ ಇವೆಲ್ಲವನ್ನು ನಾವು ಅರ್ಥ ಮಾಡಿಕೊಂಡು ಇದು ಪ್ರಜಾಪ್ರಭುತ್ವ, ಯಾಕಂದ್ರೆ ಭಾಳಷ್ಟು ಪಾರ್ಟಿ ಬರ್ತಾವೆ. ಯಾಕಂದ್ರೆ ಒಂದೇ ಪಾರ್ಟಿ ಈ ದೇಶದ ಸೊಲ್ಯೂಷನ್ ಅಲ್ಲ, ಶಕ್ಯ ಇಲ್ಲ. ಒಂದೇ ನಾವು ಇಡೀ ರಾಷ್ಟ್ರದಾಗ ಒಂದೇ ಕಾಯ್ದೆ ಮಾಡ್ತೀವಿ, ಮಾಡೋಕ್ಕಾಗಲ್ಲ. ಎಲ್ಲರನ್ನೂ ಗೌರವಂತ ಫೆಡ್ರಲ್ ಸ್ಟ್ರಕ್ಚರ್. ನಾನು ನಿನ್ನೆ ಬಂತು, ಒಂದೇ ಕೇಂದ್ರದಿಂದ ಇದನ್ನು ಗಾಂಧೀಜಿ ಒಂದು ಹೇಳ್ತಾರೆ, ಏನು ಹೇಳ್ತಾರೆ, ದೇರ್ ಕೆನಾಟ್ ಬಿ ಎ ಬೆಟರ್ ಸಬ್ಸ್ಟ್ಯೂಟ್ ದೆನ್ ಎ ಲೋಕಲ್ ಸೆಲ್ಫ್ ಗೌರ್ಮೆಂಟ್. ನಮ್ಮ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ನೀವು ಎಷ್ಟು ಸ್ಟ್ರೆಂತ್ ಮಾಡ್ತೀರಿ, ಗ್ರಾಮನ ಎಷ್ಟು ಸ್ಟ್ರೆಂತ್ ಮಾಡ್ತೀರಿ. ಯಾಕಂದ್ರೆ ಅಲ್ಲಿ ಸಮಸ್ಯೆ ಅಲ್ಲೇ. ನನಗೆ ಈ ಗ್ರಾಮದಲ್ಲಿ ಇರುವಂಥ ಸಮಸ್ಯೆನ ದೆಹಲಿಯಾಗ, ಬೆಂಗಳೂರಾಗ ಅಷ್ಟೇ AC ರೂಮ್ನಾಗ ಕೂತ್ಕೊಂಡು ಬಗೆಹರಿಸೋಕ್ಕಾಗಲ್ಲ. ಅಲ್ಲಿ ಜನರ ಸಮಸ್ಯೆ. ಈಗ ನೀವು ನಿಮ್ಮ ಮನೆಯಾಗ ಒಬ್ಬ ಸಣ್ಣ ಕೂಸಿಗೆ ನೀವು ಹೋಗಿ ಬಂಗಾರದ ಉಂಗುರ ಕೊಟ್ಟರೆ ಖುಷಿ ಪಡಲ್ಲ. ಅದೇ ಒಂದು ಸಣ್ಣ ಪ್ಲಾಸ್ಟಿಕ್ ಬಾಲ್ ಹೋಗಿ ಕೊಟ್ಟರೆ ಅವ್ರು ಖುಷಿ ಪಡ್ತಾರೆ. ಅಂದರೆ ಆ ಜನಕ್ಕೆ ಏನು ಬೇಕು ಏನಿಲ್ಲ ಅನ್ನುವಂಥ ಅರ್ಥ ಮಾಡಿಕೊಳ್ಳುವಂಥ, ಅದಕ್ಕೆ ನಾವು ವಿಕೇಂದ್ರೀಕರಣ, ಪ್ರಜಾಪ್ರಭುತ್ವ. ನೀವು ಎಂಥ ಬಂಗಾರ ಪಂಜರದಾಗ ಇಟ್ಟರು ಒಂದು ಪ್ರಜಾಪ್ರಭುತ್ವ ಅನ್ನುವಂಥ ನಮಗೇನಿದೆ, ನಮ್ಮದು ಫ್ರೀಡಮ್, ಅದು ಭಾಳ ಅದ್ಭುತವಾದದ್ದು. ಅದನ್ನು ನಾವು ಕಾಯ್ಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ನಾ ಯಾಕೆ ಬಂದೆ ಅಂದರೆ, ಇವತ್ತೊಂದು ರಾಜಕೀಯದಲ್ಲಿ ಭಾಳ ಇದರಲ್ಲಿದ್ದೀವಿ, ಗೊಂದಲದಲ್ಲಿದ್ದೀವಿ. ಸಾಮಾನ್ಯ ಜನರು ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ, ಇದು ರಾಜಕಾರಣ ನಮ್ಮದಲ್ಲ. ರಾಜಕಾರಣ ಯಾರ್ದಪ್ಪ ಅಂದ್ರೆ ಕೋಟ್ಯಾಂತರ ರೊಕ್ಕ ಇರಬೇಕು, ಜಾಸ್ತಿ ಜಾತಿ ಇರಬೇಕು, ಅವರು ಇದನ್ನು ಮಾಡುವಂಥ ಇದಿರಬೇಕು. ಅದು ಯಾವುದೇ ಒಂದು ಧಾರ್ಮಿಕ ಭಾವನೆಯಿಂದ ಸಾಮಾನ್ಯ ಜನರು ಹಾಗಿಲ್ಲ. ಆದರೆ ನಮಗೆ ಹೆದರಿಸ್ತಾ ಇದ್ದಾರೆ, ನೀವು ಬಂದ್ರೆ ನೋಡ್ರಿ ನಿಮ್ದು ಇದು ಆಗತ್ತೆ. ಕೂಡ್ರಿ, 1,000 ಜನ ಒಂದು ಮತಕ್ಷೇತ್ರದಾಗ ಕೂಡ್ಕೊಂಡು ನೀವು ರಾಜಕಾರಣಕ್ಕೆ ತಯಾರು ನಿಂದ್ರಿ, ಯಾರನ್ನ ಎದುರಿಸೋಕ್ಕಾಗಲ್ವಾ? ನೀವು ಮೊದಲೇ ಹೆದರಿ ಮನೆಯಾಗ ಕೂತ್ಕೊಂಡ್ರೆ ಹೇಗಾಗತ್ತೆ? ಯಾವರೇ ಒಬ್ಬ ವ್ಯಕ್ತಿನ ಸೋಲ್ಬೇಕು ಅದ್ರ ಯಾಕಂದ್ರೆ ಇಲ್ಲಿ ದ ಕಂಟ್ರಿ ಸಫರ್ಸ್ ನಾಟ್ ಮೋರ್ ಬಿಕಾಸ್ ಆಫ್ ಬ್ಯಾಡ್ ಪೀಪಲ್. ಕೆಟ್ಟ ಜನರಿಂದ ನಿಮಗೆ ತ್ರಾಸಿಲ್ಲ. ಈ ನಾವು ಏನು ಒಳ್ಳೆಯ ಜನರಂತ ನಾವು ಮಾತಾಡ್ತೀವಿ, ನಾವು ಮನೆಯಾಗ ಕೂತ್ಕೋತೀವಲ್ಲ, ಅವರಿಂದ ದೇಶ ತ್ರಾಸಾಗ್ತದೆ. ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನೀವು ರಾಜಕೀಯ ಅಂದರೆ ಇಲೆಕ್ಷನ್ ನಿಂದಿರೋದಲ್ಲ. ರಾಜಕೀಯದಲ್ಲಿ ನೀವು ಆ್ಯಕ್ಟಿವ್ ಪಾರ್ಟ್ ತೊಗೋಬೇಕು. ನೀವು ಎಲ್ಲಿ ಇದು ಆಗೈತೆ ಅದಕ್ಕೆ ಹೋಗಿ ನಿಂತ್ಕೋಬೇಕು. ಸಾಮಾನ್ಯ ಜನರು ಯಾವತ್ತೂ ಸರಿಯಾಗಿ ನಮಗೆ ರಿಸಲ್ಟ್ ಕೊಟ್ಟಿದ್ದಾರೆ. ಯಾವಾಗ ಪ್ರಶ್ನೆ ಬಂದೈತೆ ಅವಾಗ ಆ ದೇಶಕ್ಕೆ, ರಾಜ್ಯಕ್ಕೆ ಏನು ಬೇಕು ಅನ್ನುವಂಥ ಚುನಾವಣೆಯಲ್ಲಿ ಓಟ್ ಹಾಕಿದ್ದಾರೆ. ನಮಗೊತ್ತು 1967ರವರೆಗೆ ಕಾಂಗ್ರೆಸ್ಸೇ ಆಳುತ್ತಿತ್ತು. ಆದರೆ 1967 11 ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸಿದರು. ಶ್ರೀಮತಿ ಇಂದಿರಾ ಗಾಂಧಿ ಅವರು 71ರಲ್ಲಿ 400ಕ್ಕಿಂತ ಹೆಚ್ಚು ಸೀಟ್ ತೊಗೊಂಬಂದರು. 77ರಾಗ ಇಂದಿರಾ ಗಾಂಧಿ ಮತ್ತು ಅವ್ರ ಮಗನೂ ಸೋಲಿಸ್ಬಿಟ್ರು. ಅದು ಆದಮೇಲೆ ವಾಜಪೇಯಿ ಸರ್ಕಾರ ಬಂತು. ಆಮೇಲೆ ಭಾಳ ಸರ್ಕಾರ, ವಾಜಪೇಯಿ ಸರ್ಕಾರ ಕಂಟ್ರಿ ಶೈನಿಂಗ್ ಅಂತ. ನಾನು ಅವತ್ತು ವಾಜಪೇಯಿ ಜೊತೆ ಇದ್ದೆ, NDAದಾಗಿದ್ದೆ ನಾನು, ಲೋಕಶಕ್ತಿಯಿಂದ. ಇಡೀ ನಮ್ಮ ಗತೆ ಇದೆ ಅಂತ ಅಂದರು. ಅವತ್ತು ಜನ ಸೋಲಿಸಿ ಮನಮೋಹನ್ ಸಿಂಗಂತ ಪ್ರಧಾನಮಂತ್ರಿ ಮಾಡಿದರು. 10 ವರ್ಷ ಅವರು ಆದಮೇಲೆ ಈ ದೇಶಕ್ಕೆ ಏನೋ ಬದಲಾವಣೆ ಆಗಬೇಕು, ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡಿ. ಯಾರೂ ಇಲ್ಲಿ ನಮ್ಮ ಜನರ ಕೈಯಲ್ಲಿ ಯಾರೂ ಪರ್ಮನೆಂಟಾಗಿ ಉಳಿಯೋಕ್ಕೆ ಶಕ್ಕಿಲ್ಲ. ಯಾವ ಟೈಮ್ನಾಗ ಯಾರನ್ನ ಹೊರಗೆ ಹಾಕಬೇಕು, ಎಲ್ಲಿ ಹೊರಗೆ ಹಾಕಬೇಕು ಹೋಗ್ತಾರೆ. ಅವರು ಒಂದು ನಿರ್ಣಯ ತೊಗೊಳ್ಳೋ ಮುಂದೆ ಒಂದು ನ್ಯಾಯಯುತವಾದಂಥ ದೇಶಕ್ಕೆ ಬೇಕಾಗುವಂಥ ನಿರ್ಣಯಗಳನ್ನು ತೊಗೊಂಡಿದ್ದಾರೆ. ಎಲ್ಲಿ ಅದು ದೇಶಕ್ಕೆ ಕಷ್ಟ ಆಗುತ್ತೆ ಅಂದಾಗ ನೀವು 1000 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಅವ್ರು ಸೋಲಿಸ್ತಾರೆ. ಬೇಕಾದಂಥ ಅಧಿಕಾರ ಇದ್ದರೂ ಸೋಲಿಸ್ತಾರೆ. ಅದಕ್ಕೆ ಅಷ್ಟು ವಿಶ್ವಾಸ ನನಗಿದೆ. ಅದಕ್ಕೆ ನಾನು ಏನು ಹೇಳೋದು, ರಾಜಕಾರಣ ಏನಾಗಬಾರ್ದು, ಇಟ್ ಶುಡ್ ನಾಟ್ ಬಿ ಎ ಲಾಸ್ಟ್ ರಿಸಾರ್ಟ್ ಆಫ್ ಎ ಸ್ಕಾಂಡ್ರಲ್. ರಾಜಕೀಯ ಶಾಸ್ತ್ರ ಅಂದರೆ ಎಲ್ಲ ಶಾಸ್ತ್ರಗಳಿಗಿಂತ ಶ್ರೇಷ್ಠವಾದ ಶಾಸ್ತ್ರ. ಎಕನಾಮಿಕ್ಸು, ಡಾಕ್ಟ್ರು, ಎಂಜಿನಿಯರು, ಎಲ್ಲ ಅಡ್ವೊಕೇಟು, ಎಲ್ಲರಿಗಿಂತ ಶ್ರೇಷ್ಠವಾದಂಥ ಶಾಸ್ತ್ರ ಪೊಲಿಟಿಕಲ್ ಸೈನ್ಸ್. ಆ ಪೊಲಿಟಿಕಲ್ ಸೈನ್ಸ್ದಾಗ ನಾವೆಲ್ಲರೂ ಪ್ರಬುದ್ಧವಾಗಿ ಕೆಲಸ ಮಾಡೋದು. ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಪ್ರಜೆಗಳ ಪ್ರಬುದ್ಧರಾಗಬೇಕು. ದಯಮಾಡಿ ಎಲ್ಲರೂ ತಪ್ಪು ತಿಳ್ಕೊಂಡಿದ್ದೀರಿ. ಅಧಿಕಾರ ನಮ್ಮ ದೇಶದಲ್ಲಿ ಅದೇ ಹೇಳಿದ್ನಲ್ಲ, ನೆಹರು ಅವರು ಇದ್ದಾಗ ಮಿಲ್ಟ್ರಿ ಸತ್ಯಕ್ಕೆ 3 ಭಾಗ ಮಾಡಿ ಇಟ್ಟಿದ್ರು. ನಾಳೆ ಮಿಲ್ಟ್ರಿ ರೂಲ್ ಬರಬಾರ್ದು ಈ ದೇಶದಲ್ಲಿ. ಪ್ರಜಾಪ್ರಭುತ್ವದಲ್ಲಿ ಒಬ್ಬರಿಗೆ ಅಧಿಕಾರ ಕೊಟ್ಟಿಲ್ಲ ನಾವು, ಯಾವಾಗೂ ಒಬ್ಬನಿಗೆ ಅಧಿಕಾರ ಕೊಟ್ಟಿಲ್ಲ. ಪ್ರೆಸಿಡೆಂಟಿಗೆ ಕೊಟ್ಟಿಲ್ಲ, ಪ್ರೈಮ್ ಮಿನಿಸ್ಟ್ರಿಗೆ ಕೊಟ್ಟಿಲ್ಲ, ವೈಸ್ ಪ್ರೆಸಿಡೆಂಟಿಗೆ ಕೊಟ್ಟಿಲ್ಲ, ಚೀಫ್ ಮಿನಿಸ್ಟರ್ ಅಧಿಕಾರ ಕೊಟ್ಟಿಲ್ಲ ನಾವು, MLA ಕೊಟ್ಟಿಲ್ಲ. ಅದೊಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಕ್ಯಾಬಿನೆಟ್ಟು ಅವ್ರು ಏನೇ ಡಿಸಿಷನ್ ತೊಗೋಬೇಕಾದ್ರೆ ಕ್ಯಾಬಿನೆಟ್ಟು, ಪಾರ್ಲಿಮೆಂಟು, ಜನರು. ಪ್ರಜಾಪ್ರಭುತ್ವಕ್ಕೆ ಜಿಲ್ಲಾ ನಮಗೆ ದೇ ಆರ್ ಗಿವನ್ ಪ್ರಿವಿಲೇಜಸ್. ನನಗೊಂದಿಟ್ಟು ಬಸ್ನಾಗ ಅಡ್ಯಾಡಕ್ಕೆ ಪಾಸ್ ಕೊಡ್ತಾರೆ,
ಪೆನ್ಷನ್ ಕೊಡ್ತಾರೆ, ರೊಕ್ಕ ಕೊಡ್ತಾರೆ. ದೀಸ್ ಆರ್ ಪ್ರಿವಿಲೇಜಸ್, ದೀಸ್ ನಾಟ್ ಪವರ್ಸ್ ಫಾರ್ ಅಸ್. ಯಾವಾಗೂ ಅಧಿಕಾರ ಕೊಟ್ಟಿಲ್ಲ MLC. ನೀವು ಅಧಿಕಾರ ಕೊಟ್ಟರಂತೆ ಕೊಟ್ಟರೆ ಅವ್ರ ಕಡೆ ಏನೂ ಅಧಿಕಾರ ಇಲ್ಲ. ಎಲ್ಲ ಸಂವಿಧಾನ ಪ್ರಕಾರ ಆಗುವಂಥ ವ್ಯವಸ್ಥೆ ಇದೆ. ಅದಕ್ಕೆ ಇದು ಶುಡ್ ನಾಟ್ ಬಿಕಮ್ ಎ ರಿಸಾರ್ಟ್ ಆಫ್ ಎ ಲಾಸ್ಟ್ ರಿಸಾರ್ಟ್ ಆಫ್ ಎ ಸ್ಕಾಂಡ್ರಲ್. ಒಂದು ಸ್ವಲ್ಪ ಜೆಂಟಲ್ಮನ್ನು, ಒಳ್ಳೆ ಜನ, ಪ್ರಬುದ್ಧರು, ಯೋಗ್ಯತೆ ಇರೋರು, ಎಲ್ಲ ಸಮಾಜ ಎಲ್ಲ ವರ್ಗವನ್ನು ತೆಗೆದುಕೊಂಡು ಅಂತ ಇದು. ಯಾಕಂದರೆ ನಮ್ಮ ದೇಶದಲ್ಲಿ 10,000 ವರ್ಷದಿಂದ ಶೋಷಣೆಗಳೇ ಆಗಿದ್ದಾವೆ. ನಮ್ಮಲ್ಲಿ ಲೋಪದೋಷಗಳಿದ್ದಾವೆ. ಆ ಲೋಪದೋಷಗಳು ಎಲ್ಲವನ್ನು ಮೀರಿ ನಾವು ಇವತ್ತು ಪ್ರಜಾಪ್ರಭುತ್ವವನ್ನು ಉಳಿಸ್ಕೋಬೇಕಾಗತ್ತೆ. ಅತಿ ಮುಖ್ಯವಾದಂಥ ವ್ಯವಸ್ಥೆ ಅಂದರೆ ನಮ್ಮ ಪ್ರಜಾಪ್ರಭುತ್ವ ಉಳಿಸ್ಕೋಬೇಕಾಗತ್ತೆ. ನಾವು ಸೆಕ್ಯುಲರು, ಸೋಷಿಯಲ್ಲು, ಡಿಸೆಂಟ್ರಲೈಸ್, ಇದು ಒಂದು ಪತ್ರಿಕಾ ಸ್ವಾತಂತ್ರ್ಯ, ಇವೆಲ್ಲವನ್ನು ಮಹಿಳೆ ಮತ್ತು ಮಹಿಳೆಯರನ್ನ ನಾವು ನೆನಪಾಗ್ಬಿಟ್ಟು, ಮಹಿಳೆಯರಿಗೂ ಸಮಾನವಾದಂಥ ಹಕ್ಕು. ನಾವು ರಾಮಕೃಷ್ಣ ಹೆಗಡೆಯವರು ಈ ಜಿಲ್ಲಾ ಪಂಚಾಯತಿ ಅದು ಇಲೆಕ್ಷನ್ ಥರ ಮುಂದೆ 25% ರಿಸರ್ವೇಷನ್ ಮಾಡ್ಬೇಕಂತ ಬಂತು. ಅವಾಗ ನಾನು ಹೆಗಡೆಯವ್ರಿಗೆ ಭಾಳ ಸಮೀಪ ಅಲ್ಲ, ಏನೇ ಇದ್ದರೂ ಜನ ಅವ್ರಿಗೆ ಹೆಗಡೆಯವ್ರು ಯಾರು ಮಾತು ಕೇಳಿದ್ಕೊಂಡು ನನ್ನ ಕಡೆ ಬರೋರು. ನಮ್ಮ ಎಲ್ಲ MLA ಬಂದು ನನ್ನ ಕಡೆ ಬಂದು ನಾಡ್ಗೋಡ ಹೇಳಪ್ಪ ಹೆಗಡೆಯವ್ರಿಗೆ ಇದನ್ನು ಹೆಂಗೆ ಮಹಿಳೆಯರು ರಿಸರ್ವೇಷನ್ ಅಂತಾರೆ, ನಮ್ಮೆಲ್ಲ ಒಳ್ಳೆಯ ಮಹಿಳೆಯರು ನಾವು ಹೆಂಗೆ ಪಬ್ಲಿಕ್ಕಿಗೆ ಬರ್ತಾರೆ, ಅವ್ರ ಕ್ಯಾರೆಕ್ಟ್ರು ಅಂದರು. ನಾನು ಹೋಗಿ ಹೆಗಡೆಯವ್ರಿಗೆ ಹೇಳಿದೆ, ಹಿಂಗೆ ರೀ MLAಗಳು ಹೇಳಕತ್ತಾರೆ. ಅಲ್ಲ ಮಲ್ಲಣ್ಣ, ಚಾರಿತ್ರ ಅನ್ನೋದು ಬರೀ ಮಹಿಳೆಯರಿಗೇನ, ಗಂಡ್ಮಕ್ಳಿಗೆ ಇರೋಲ್ವ? ಸ್ಪಷ್ಟವಾಗಿ ಕೇಳಿ 25% ರಿಸರ್ವೇಷನ್ ಕೊಟ್ಟು, ಆ 25 ರಿಸರ್ವೇಷನ್ ಕೊಟ್ಟ ಮೇಲೆ ಇವತ್ತು ಭಾಳಷ್ಟು ಸಂಸ್ಥೆಯಲ್ಲಿ ಹೆಣ್ಮಕ್ಳು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಭಾಳಷ್ಟು ಪುರುಷರಿಗಿಂತ ಒಳ್ಳೆಯ ಕೆಲಸ ಮಾಡಿದಂಥ ಮಹಿಳೆ ಈ ದೇಶದಲ್ಲಿ 50% ಮಹಿಳೆಯರಿದ್ದಾರೆ. ನಾವು ಏನು ಗಂಡ್ಮಕ್ಳು ಏನು ಸಮಸ್ಯೆಗಳನ್ನು ನೋಡ್ತೀವಿ, ಅವು ಎಲ್ಲ ಸಮಸ್ಯೆಗಳ ಗೊತ್ತಿಗೆ ಅವ್ರಿಗೆ ಎಕ್ಸ್ಟ್ರಾ ಸಮಸ್ಯೆಗಳನ್ನು ಫೇಸ್ ಮಾಡ್ತಾರೆ. ಇದನ್ನು ಅರ್ಥ ಮಾಡ್ಕೋಬೇಕು. ಎದಕ್ಕೆ ಮಹಿಳೆಯರಿಗೆ ಸಮಾನತೆ ಬರಬೇಕು ಅದಕ್ಕನ್ನಕ್ಕೆ ಇದಕ್ಕೆ ಎಲ್ಲ ಕೆಳವರ್ಗದ ಅದು ಅವ್ರು ಯಾಕೆ ಮುಖ್ಯ ಅಂದರೆ ಅವ್ರನ್ನ ನಾವು ಎತ್ತಿ ಇಡಬೇಕಾಗತ್ತೆ. ಅದಕ್ಕೆ ದಯಮಾಡಿ ರಾಜಕೀಯ ಇದು, ನಾವೊಂದು ಪೊಲಿಟಿಕಲ್ ಪಾರ್ಟಿ ಮೆಂಬರ್ ಇದ್ದೀನಿ, ಆದರೆ ನಾನು ದ್ವಂದ್ವದಾಗಿದ್ದೀವಿ. ಯಾಕಂದರೆ ಕೋರ್ಟ್ನಾಗ ಅದಾವು, ಕೇಸ್ ಅದಾವು, ನಡೆದಿದ್ದಾವೆ. ಆದ್ರೆ ಒಂದು ಪೊಲಿಟಿಕಲ್ ಪಾರ್ಟಿ ನೀವು ಮಾಡ್ತೀರಿ, ನಮ್ಮ ಹಿತೇಶ್ಗಳು. ನಾನು ಸುಮ್ಮನೆ ಇನ್ನೂ ಮಾತಾಡ್ತಾರೋ ಆಲೇ ಪೊಲಿಟಿಕಲ್ ಪಾರ್ಟಿ ರಿಜಿಸ್ಟರ್ ಮಾಡಿಸಿದ್ದಾರೆ. ಭಾಳ ಫಾಸ್ಟ್ ಇದ್ದಾರೆ ಇಬ್ಬರು ಹುಡುಗರು ಮಾಡಿ ಅಂಥೇಳಿ. ನಾನೇನು ಅದು ನನಗೆ ಫಾಸ್ಟ್ ಅಲ್ಲ, ನನಗೆ ಭೇಟಿಯಾಗಿ ನೀವು 6 ತಿಂಗಳಾಗಿ ನನಗೆ ಇನ್ನೂ ಒಂದು ಪೊಲಿಟಿಕಲ್ ಪಾರ್ಟಿ ಇದನ್ನು ಮಾಡಿ ಅಲ್ಲ. ಒಳ್ಳೆಯದಾಗಲಿ, ಚಲೋ ರಾಜಕೀಯ ಜನರಿಗೆ, ರಾಜ್ಯಕ್ಕೆ ಒಳ್ಳೆಯದಾಗತ್ತಿದ್ರೆ ಪೊಲಿಟಿಕಲ್ ಬರಲಿ. ಯಾಕಂದರೆ ಈ ದೇಶದಲ್ಲಿ ಪಕ್ಷ ಹೆಸರು, ಸಿಂಬಲು ಭಾಳ ಇಂಪಾರ್ಟೆಂಟ್ ಅಲ್ಲ. ಕಸಬರಿಗೆ ತೊಗೊಂಡು ಸರ್ಕಾರ ಮಾಡ್ತಾಯಿದೆ. ಕಸಬರಿಗೆ ಸಿಂಬಲ್ ಇಟ್ಕೊಂಡೇ ಒಂದು ರಾಜ್ಯವನ್ನು ಮಾಡ್ತಾಯಿದೆ. ಜನರು ಭಾಳ ಬುದ್ಧಿವಂತಿದ್ದಾರೆ. ಶ್ರೀಮತಿ ಇಂದಿರಾ ಗಾಂಧಿಯವ್ರ ಸಿಂಬಲ್ ಬದಲಿ ಆಯಿತು. ಒಂದೇ ರಾತ್ರಿಯಲ್ಲಿ 400 ಸೀಟ್ ಕೊಟ್ಟರು ಅವ್ರಿಗೆ. ಗಿಂಬಾಲ್ ಜನರು ಭಾಳ ಬುದ್ಧಿವಂತಿದ್ದಾರೆ, ನಮ್ಗಿಂತ ಬುದ್ಧಿವಂತರಿದ್ದಾರೆ. ನಾವು ಒಂದು ಪೊಲಿಟಿಕಲ್ ಆರ್ಗನೈಸೇಷನ್ ಮಾಡೋದು. ನಿಮ್ಮ ಸೀಕ್ರೆಟ್ ಏನು ಹೇಳೋದು ಅಂದರೆ, ಒಂದು ಪೊಲಿಟಿಕಲ್ ಪಾರ್ಟಿ ಸ್ಟ್ರಾಂಗ್ ಆಗಬೇಕಾದ್ರೆ ಲೀಡ್ರಿನಿಂದ ಆಗಲ್ಲ, ಬೂತ್ ವೈಸ್ ವರ್ಕರಿಂದ ಆಗುತ್ತೆ. ಲೀಡರನ್ನ ನಾವು ಮ್ಯಾಲಿನ ತರೋಕ್ಕಾಗಲ್ಲ, ಜನರಿಂದ ಉದ್ಭವ ಆಗ್ಬೇಕಾಗ. ಸೊ ಹಂಗಾಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿತೀನಿ. ತಡ ಆಗಿದ್ರಮ್ಮ ಕ್ಷಮಿಸು. ಬಹಳ ಅನುಭವದ ಅರ್ಥಪೂರ್ಣವಾದಂತಹ ಮಾತುಗಳನ್ನು ನಮ್ಮ ಡಾಕ್ಟರ್ MP ನಾಡಗೌಡರು ಹಂಚಿಕೊಂಡಿದ್ದಾರೆ. ಎಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದವನ್ನು ಹೇಳ್ತಾ, ಹಾಗೆ ನಮ್ಮ ನವಭಾರತ ಸೇನೆಯ ಸಂಚಾಲಕರು ಶ್ರೀ ರುಕ್ಮಾಂಗದರವರು